ಅವರ ಹಣದಿಂದಲೇ ಈ ಕಾಲೇಜ್ ನಡೀತಿರೋ. ಹೋಗಯ್ಯ, ನಿನ್ ಕೆಲಸ ನೀನ್ ನೋಡ್ಕೊ ಹೋಗಯ್ಯ. ಸರ್, ಇದಕ್ಕೆ ನೀವು ಒಪ್ಕೊಂಡಿದ್ದೀರಿ ಅಂತ ಆಯ್ತಾ? ಅದೆಲ್ಲ ಕಟ್ಕೊಂಡು ನಿನ್ಗೆಲ್ಲ ಆಗ್ಬೇಕಾಗಿದೆ. ನಿನ್ ಪಾಡಿ ನೀವು ಹೋಗು, ಸುಮ್ನೆ ಬರಿ. ಹಾಗಾದ್ರೆ ಈ ನಾಮಕಾವಸ್ಥೆ ಪರೀಕ್ಷೆ ಯಾಕೆ ಸರ್? ಎಲ್ಲರಿಗೂ ಡಿಗ್ರಿ ನೀವೇ ಕೊಟ್ಬಿಡುತ್ತಾನೆ. ಶಟಪ್. ನೀನ್ ಪರೀಕ್ಷೆಯಲ್ಲಿ ಬರೆಯಕ್ ಬಂದಿದ್ಯಾ ಇಲ್ಲ ತಳ ಮಾಡಕ್ ಬಂದಿದ್ಯಾ? ನಾನು ಅದನ್ನೇ ಕೇಳ್ತಿದ್ದೀನಿ. ಇದೇನ್ ಪರೀಕ್ಷೆನಾ ಇಲ್ಲ ತರಲೇನ? ಸರ್, ನಾನು ತುಂಬಾ ಕಷ್ಟಪಟ್ಟು ಓದಿದ್ದೀನಿ ಸರ್. ಇಲ್ಲಿ ನ್ಯಾಯ ಕೇಳಕ್ ಬಂದ್ರೆ ನೀವು ಅದೇ ಜಾತಿಗೆ ಸೇರಿದ್ರಲ್ಲ. ನೀವೇನು ಕಾಲೇಜಿನ ಪ್ರಿನ್ಸಿಪಾಲ್ರ? ಇದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ರೇ ಇನ್ವಿಜಿಲೇಟರ್, ಇವನು ಪರೀಕ್ಷೆಯಲ್ಲಿ ಕಾಪಿ ಮಾಡ್ತಿದ್ದ, ಸಿಕ್ಕಿಬಿದ್ದ, ಕೇಳಿದರೆ ನಿಮ್ಮ ಮೈ ಮೇಲೆ ಕೈ ಮಾಡದ ಅಂತ ಒಂದು ಕಂಪ್ಲೇಂಟ್ ಬರ್ಕೊಡಿ. ಇನ್ನು 3 ವರ್ಷ ಇವನು ಯಾವ ಪರೀಕ್ಷೆಗೂ ಕೂತ್ಕೊಳ್ಳದೇ ಇರೋ ಹಾಗೆ ಮಾಡಿಬಿಡ್ತೀನಿ. ಯು ವಿಲ್ ಬಿ ಡಿಬಾರ್ಡ್ ಫ್ರಮ್ ದಿ ಎಕ್ಸಾಮಿನೇಷನ್ಸ್. ಇದನ್ನೇ ಸರ್, ಸರ್, ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಸರ್. ಒಂದು ಕೈಯಲ್ಲಿರೋ ಪೇಪರ್ ಕಿತ್ಕೊಂಡು ಮತ್ತೆ ಇಲ್ಲ ಸರ್, ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ನೀವು ಅನ್ಯಾಯ ಮಾಡ್ತಿದ್ದೀರಿ ಸರ್. ನೀವು ಮೋಸ ಮಾಡ್ತಿದ್ದೀರಿ ಸರ್. ನಾವು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಸರ್. ಮೋಸ ಮಾಡ್ತಿದ್ದೀರಿ ನೀವು. ಪ್ರಿನ್ಸಿಪಾಲ್ರ ಮೇಲೆ ಕೈ ಮಾಡಿದ ನನ್ನನ್ನ 3 ವರ್ಷ ಜೈಲಿಗೆ ಹಾಕಿದ್ರು. ನಾನು ಜೈಲಿಂದ ಹೊರಗೆ ಬರೋ ಹೊತ್ತಿಗೆ ಜಗ್ಗ, ಹೆಗ್ಗಡೆ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ರು. ನಾನು ಮತ್ತೆ ನನ್ನ ಹಳ್ಳಿಗೆ ಹೋಗಿ ಮುಖ ತೋರ್ಸ್ಲಿಕ್ಕಾಗ್ಲಿಲ್ಲ. ಅವತ್ತಿಂದಲೇ ನನ್ನ ಫುಟ್ಪಾತ್ ಜೀವನ ಪ್ರಾರಂಭವಾಯ್ತು. ನಾ ಬರ್ತೀನಿ. ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲೂ ಇಲ್ಲ. ಅವಳು ನೀವು ನಿನ್ನೆ ರಾತ್ರಿ ಹಾಡಿದ ಪ್ರಾರ್ಥನೆ ಹಾಡ್ತಾ ಇದ್ಲು. ಪೊಲೀಸ್ನವರಿಗೇನೋ ಸುಳ್ಳು ಹೇಳಿದೆ, ಆದರೆ ನಿಮ್ಮ ಹತ್ರ ಸುಳ್ಳು ಹೇಳಕ್ಕಾಗಲ್ಲ. ನಾನು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಟಿಕೆಟ್ ಮಾರಿದ್ದು ನಿಜ. ಇದನ್ನ ಟೈಪ್ ಮಾಡ್ಕೊಳ್ಳಿ, ಅರ್ಜೆಂಟ್ ಆಗಬೇಕು. ಓಕೆ. ಗುಡ್ ಮಾರ್ನಿಂಗ್. ಐ ವಾಂಟ್ ಟು ಮೀಟ್ ಮಿಸ್ಟರ್ ನಾಯ್ಕ್. 1 minute. Good morning, sir. Miss Meena wants to meet you. Send her in. Okay, you can go. Good morning, sir. Good morning, Miss Meena. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು. ಹೇಳಿ. ಇವ್ರು ಮಿಸ್ಟರ್ ಹೆಗ್ಡೆ ಅಂತ, ಹೆಗ್ಡೆ ಅಂಡ್ ಹೆಗ್ಡೆ ಕಂಪನಿ ಪ್ರೊಪ್ರೈಟರು, ನನ್ನ ಫ್ರೆಂಡು. ಇವ್ರು ಮಿಸ್ ಮೀನಾ ಅಂತ, ನಮ್ಮ ಕಂಪನಿ ಲೇಬರ್ ವೆಲ್ಫೇರ್ ಆಫೀಸರು. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಏನ್ ವಿಷಯ? ವಾಚ್ಮನ್ ನರಸಿಂಹಯ್ಯನ ಪ್ರಕರಣದಲ್ಲಿ ಒಂದು ವಿಚಾರ ಹೇಳಕ್ ಬಂದಿದ್ದೀನಿ. ನರಸಿಂಹನ್ ವಿಚಾರನ? ಅವನು ಮಾಡಿರೋ ಕಚಡ ಕೆಲಸಕ್ಕೆ ಸರಿಯಾದ ಶಿಕ್ಷೆ ಆಗ್ಬೇಕು. ನೀವು ಯಾವ ಕಾರಣಕ್ಕೂ ಅನುಕಂಪ ತೋರಿಸಬೇಡಿ. ಯಾರಯ್ಯ ಈ ನರಸಿಂಹ? ನಮ್ಮ ಕಂಪ್ನಿ ವಾಚ್ಮನ್ ಕೃಷ್ಣಯ್ಯನು ನಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡ್ತಿದ್ದ. ನರಸಿಂಹನಿಗೆ ಕೃಷ್ಣಯ್ಯನ ಹೆಂಡತಿ ಮೇಲೆ ಕಣ್ಣು. ಅವನ ಹೆಂಡತಿ ಹೆಸರೇನಂದ್ರಿ? ರಾಧಾ. ರಾಧಾ, ಗುಡ್ ನೇಮ್. ಒಂದಿನ ಕೃಷ್ಣಯ್ಯ ಕಾಂಪೌಂಡ್ ಒಳಗೆ ನುಗ್ಗಿ ನರಸಿಂಹನ 2 ಕೈಯು ಕತ್ತರಿಸಾಕ್ದ. ನರಸಿಂಹ ಕೈ ಕಳ್ಕೊಂಡ. ಕೃಷ್ಣಯ್ಯ ಜೈಲ್ಗೆ ಹೋದ. ಯಾವುದೋ ಜಗಳದಲ್ಲಿ ನರಸಿಂಹ ಕೈ. ನಿಮ್ಮ ಅಭಿಪ್ರಾಯ ತಪ್ಪು. ನನಗ್ ಗೊತ್ತಿರೋ ಹಾಗೆ ಕೃಷ್ಣಯ್ಯನ ಹೆಂಡತಿ ರಾಧಾ ದನ ಮೇಯ್ಸೋಕೆ ಅಂತ ಆಗಾಗ ಕಾಂಪೌಂಡ್ ಬರ್ತಿದ್ಲು. ನರಸಿಂಹಯ್ಯ ಇಲ್ಲಿ ದನ ಮೇಯಿಸ್ಬೇಡ ಅಂತ ಅವಳಿಗೆ ಎಷ್ಟೋ ಗಲಾಟೆ ನಡೆದಿದ್ದಿಷ್ಟು. ಆಮೇಲೆ ಏನಾಯ್ತೋ ಏನೋ, ಒಂದ್ ದಿವಸ ಕೃಷ್ಣಯ್ಯ ಮಚ್ಚಿಡಿದ ಜಗಳಕ್ಕೆ ಬಂದ. ಹಲ್ಲೆ ನಡೆದಾಗ ನರಸಿಂಹಯ್ಯ ಡ್ಯೂಟಿ ಮೇಲಿದ್ದ, ಆಫೀಸ್ ಯೂನಿಫಾರ್ಮ್ ನಲ್ಲಿದ್ದ. ಆದ್ರಿಂದ
ಅವನಿಗೆ ನೀವು ಕಾನೂನಿನ ಪ್ರಕಾರ ಪರಿಹಾರ ಕೊಡ್ಲೇಬೇಕು. ನಿಮಗೆ ಸಂಬಳ ಕೊಡೋದು ಕಂಪ್ನಿನೋ ಇಲ್ಲ ಕೆಲಸಗಾರರು? ಸಂಬಳ ಏನೋ ಕಂಪನಿನೇ ಕೊಡೋದು. ಮ್ಯಾನೇಜ್ಮೆಂಟ್ಗೂ ವರ್ಕರ್ಸ್ಗೂ ಇರೋ ಒಳ್ಳೆ ಸಂಬಂಧನ ಕೆಡದ ಹಾಗೆ ನೋಡ್ಕೋಬೇಕಾದದ್ದು ನನ್ನ ಕರ್ತವ್ಯ. ನಿಮ್ಮ ಕರ್ತವ್ಯಕ್ಕೋಸ್ಕರ ಕಂಪ್ನಿಗೆ ನಷ್ಟ ಆಗ್ಬೇಕು ಅಂತಾನಾ? ಇಲ್ಲ ಸರ್, ನಾನ್ ಹೇಳೋದ್ರಲ್ಲಿ ಕಂಪನಿಗೆ ಹೆಚ್ಚು ಲಾಭ. ಹೇಗೆ? ನರಸಿಂಹನಿಗೆ ಕೂಡ ಪರಿಹಾರ ಧನ ಸ್ವಲ್ಪವೇ ಆದ್ರೂ ಅದ್ರ 10ರಷ್ಟು ವಿಶ್ವಾಸನ ನೀವು ಕೆಲಸಗಾರಿಂದ ಸಂಪಾದಿಸಬಹುದು. ಇದನ್ನ ನೀವಳೆ, ನಾನ್ ಬರ್ತೀನಿ. ಹೆಗ್ಡೆ, ಮೀನಾ ಚುರುಕಾದ ಹುಡುಗಿ ಅಲ್ಲ? ಚುರುಕಲ್ಲಯ್ಯ, ಚುರುಕ್ ಮುಟ್ಸೋ ಹುಡುಗಿ. ಕಿಶೋರ್, ನಮ್ ತಂದೆ ಅವ್ರ ಬಿಸ್ನೆಸ್ ಎಲ್ಲ ನನ್ಗೆ ಒಪ್ಪಿಸುವಾಗ ಏನ್ ಹೇಳಿದ್ರು ಗೊತ್ತಾ? ಇಂಥಿಂತ ಜನರಿಂದ ದೂರ ಇರು, ಕರ್ತವ್ಯ, ಶ್ರದ್ಧೆ, ನಿಷ್ಠೆ ಅಂತ ಯಾರು ಮಾತಾಡ್ತಾರೋ. ಸಿನಿಮಾ ಹತ್ರ ಅವಳು ಕೇಳಿದ್ಲು, ರಾಮು ರಾಮು ಶ್ರೀಧರನ್ ನೋಡಿದ್ರಾ ಅಂತ. ನಾನು ಗೊತ್ತಿಲ್ಲಪ್ಪ ಅಂತಂದೆ. ಅದಕ್ಕಂದ್ಲು, ನೋಡ್ರಿ ರಾಮು, ನಿಮ್ ಸ್ನೇಹಿತ ಅಷ್ಟ ಮಾಡುದು, ಟಿಕೆಟ್ ತೆಗೆದು ಕಾಯ್ತೀನಿ ಅಂತ ಹೇಳಿ ಅವ್ರು ಬರ್ಲೇ ಇಲ್ಲ. ಅಮ್ಮ, ಯಾಕೆ ಬರಲ್ಲ? ನಾನು ಅಲ್ಸೂರ್ ಕಡೆ ಹೋಗ್ತಾ ಇದ್ದೀನಿ. ನಾವೇನ್ ದುಡ್ಡು ಕೊಡಲ್ವಾ? ದುಡ್ಡು ಕೊಡ್ತೀರಿ, ನಾನು ಹೋಗೋದು ಅಲ್ಸೂರ್ ಕಡೆ. ಬಂದ್ರೆ ಬನ್ನಿ, ಇಲ್ದಿರ ಹೋಗಿ. ಯಾವ ಅಲ್ಸರು? ನಡೆಯೋ ಶ್ರೀನಗರಕ್ಕೆ. ಏನ್ರಿ ರೋಪ್ ಹಾಕ್ತೀರಾ? ಬೇಕಂದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ರಿ. ಏನ್ರಿ ರೋಪ್ ಹಾಕ್ತೀರಾ? ಬೇಕಂದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ರಿ. ಕೂತ್ಕೋಬ. ರಾಮು, ಜೊತೆಲಿ ಹೋಗು. ಆಯ್ತು. ನಡಿ, ಹೋಗು. ಅಮ್ಮ ಬಾಯಿಲಿ. ಅಮ್ಮ ಹೊರ ಬರ್ತಿದ ನೋಡಮ್ಮ. ಯಾರೇ ಅದು? ಕಾರಲ್ಲಿ ಬಂದಂಗೆ ಕಾಣುತ್ತೆ. ಅಷ್ಟು ಕಪ್ಪಗಿದ್ದಾನೆ. ಕಪ್ಪಗಿದ್ರೇನು, ಅವಳೇ ಅವನನ್ನ ಇಷ್ಟಪಟ್ಟು ಮದುವೆ ಮಾಡ್ಕೋತಿದ್ದಾಳೆ. ಯಾರಿಗೆ ಬರೋಣಮ್ಮ? ಇನ್ಯಾರಿಗೆ? ಎದುರು ಮನೆ ಸವಿತಾಗೆ. ಹುಡುಗ ಅಷ್ಟೇನು ಓದಿಲ್ವಂತೆ, ಆದ್ರೂ ಅನುಕೂಲಸ್ಥರಂತೆ. ಸವಿತಾ, 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 ಏನು? ನಾನು ನಿನ್ನ ಹತ್ರ ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅದೇನ್ ಮಾತಾಡ್ಬೇಕು ಅಂತಿದ್ದೀರೋ ಬೇಗ ಹೇಳಿ ಮುಗಿಸಿ. ನಾನು ನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ನಾನು ಮದುವೆ ಮಾಡ್ಕೊಳ್ತೀಯಾ? ಸಾಧ್ಯ ಇಲ್ಲ. ಯಾಕೆ? ಆ ಪ್ರಶ್ನೆನ ನಾನು ಹಿಂಗೆ ಕೇಳ್ಬೇಕು. ನಾನು ನಿನ್ನ ಮದುವೆ ಮಾಡ್ಕೋಬೇಕು? ನಾನು ಇಂಜಿನಿಯರಿಂಗ್ ಗ್ರಾಜುಯೇಟ್, ಜೊತೆಗೆ ಲಕ್ಷಣವಾಗಿದ್ದೀನಿ. ನಿನ್ನ ಗ್ರಾಜುಯೇಷನ್ ನೀನು ಲಕ್ಷಣ ತಗೊಂಡು ನಾನೇನ್ ಮಾಡ್ಲಿ? ನೋಡಿ, ನಂಗೆ ಒಳ್ಳೆ ಕೆಲಸದಲ್ಲಿದ್ದು ಚೆನ್ನಾಗಿ ಸಂಪಾದನೆ ಮಾಡೋ ಗಂಡ ಬೇಕು. ಸವಿತಾ, ಸವಿತಾ, ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ಟು ಗೆಟ್ ಎ ಜಾಬ್. ದೆನ್ ಕೀಪ್ ಆನ್ ಟ್ರೈಯಿಂಗ್. ಮದುವೆಗೆ ಟ್ರೈ ಮಾಡ್ತೀರಾ? ನಾನು ಇವಾಗ ಟ್ರೈ ಮಾಡಿಲ್ಲ ಅಂದ್ರೆ ನಾಳೆ ನೀನು ಆ ಕರಿಯ SSLC ಪಾಲಾಗ್ತೀಯಾ? ಲುಕ್ ಮಿಸ್ಟರ್, ಅವ್ನ್ ಕಪ್ಗೆ ಇರ್ಬೋದು, SSLCನೇ ಓದಿರ್ಬೋದು, ಅವ್ರಿಗೆ ಮನೆ ಇದೆ, ಕಾರ್ ಇದೆ, ಒಂದ್ ಒಳ್ಳೆ ವ್ಯಾಪಾರ ಇದೆ. ಅದೆಲ್ಲ ನನ್ನ ಹತ್ರ ಇಲ್ಲದೆ ಇರಬಹುದು. ನನ್ನಲ್ಲಿ ನಿಜವಾದ ಪ್ರೀತಿ ಇದೆ. ನಿಮ್ ಬಾಯಿ ಮಾತಿನ ಪ್ರೀತಿ. ಆಹಾ, ನಿಮ್ಮಮ್ಮ, ನಿಮ್ಮಕ್ಕ, ನಿಮ್ಗೆ 3 ಅಂಕಣದ ಮನೆ. ಸವಿತಾ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ಯಾಕೋಪ್ಯಾ, ತಿಂಗ್ಳಿಗೆ ₹100 ಸಂಪಾದನೆ ಮಾಡಕ್ಕಾಗದ್ ನೀನು? ಅವರಷ್ಟು ಸುಖವಾಗಿಟ್ಕೊಳಕ್ ಸಾಧ್ಯನೇ ಇಲ್ಲ. ಸವಿತಾ, ಸವಿತಾ, ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ನೋಡು, ಇನ್ನು ಜ್ವರಕ್ಕೆ ಹೋಗಾಡ್ರೆ ಪೋಸ ಕರಿಬೇಕಾಗತ್ತೆ. ಮುಂದೆ ಆಗೋ ಅನಾಹುತಕ್ಕೆ ನೀನೇ ಜವಾಬ್ದಾರಿ. ವಿರಹ ನೂರು ನೂರು ತರಹ, ವಿರಹ ಪ್ರೇಮ ಕಾವ್ಯದ ಹಣೆ ಬರಹ. ಸುಮ್ಮನೆ ಏ ಶಿವ, ಯಾಕೋ ಈಗ ಜೋಲ್ ಮರೆ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ? ನಿನಗೆ ಗೊತ್ತಿಲ್ವಮ್ಮ, ಅವನ ಹುಡ್ಬಿಗೆ ಮದ್ವೆ ಸೆಟ್ಲ್ ಆಗಿದೆ.
ಈ ನನ್ನ ಮಗ ಅವಳನ್ನ ಹೊಲ್ಸ್ಕೋಬೇಕು ಅಂತ ಅವಳ ಹಿಂದೆ ಮುಂದೆ 1000 ಸಲ ಸುತ್ತಿ ಸರ್ಕಸ್ ಮಾಡ್ದ, ಗಿಟ್ಲಿಲ್ಲ. For more updates, like, comment, subscribe to our channel.